ಉಗಾದಿ ಹಬ್ಬದ ದಿನ ಬೇವು ತಿನ್ನೋದು ಬರೀ ಒಂದು ಪ್ರಥೆನಾ ಅಥವಾ ನಿಜವಾದ ವಿಜ್ಞಾನನ ಅಂತ ತಿಳ್ಕೊಳ್ಳೋಣ. ನಮ್ಮ ಊಟದಲ್ಲಿ ಕಹಿ ಪದಾರ್ಥಗಳನ್ನ ನಾವು ತಿಂದಾಗ ಈ ಕಹಿ ಅಂಶ ನಮ್ಮ ನಾಲ್ಗೆ ಹಾಗೂ ಕರಳಲ್ಲಿ T2 ರಿಸೆಪ್ಟರ್ಸ್ ಜೊತೆಗೆ ಕೂಡ್ಕೊಳ್ಳುತ್ತೆ. ಇದು ಕೂಡ್ಕೊಂಡಾಗ ನಮ್ಮ ಮೆದುಳಿಗೆ ಸಿಗ್ನಲ್ ಕೊಡುತ್ತೆ ಹಾಗೂ ನಮ್ಮ ಕರಳಿಗೆ ಕೂಡ ಸಿಗ್ನಲ್ ಗಳನ್ನ ಕೊಡುತ್ತೆ. ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಆಸಿಡ್ ಉತ್ಪಾದನೆ ಆಗುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಗಳು ಉತ್ಪಾದನೆ ಆಗುತ್ತೆ. ಅದರ ಅರ್ಥ ನಮ್ಮ ಡೈಜೆಷನ್ ಅಂದ್ರೆ ಜೀರ್ಣ ಶಕ್ತಿ ಇನ್ನೂ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಮ್ಮ ಕರಳಲ್ಲಿ ಈ ರಿಸೆಪ್ಟರ್ಸ್ ಆಕ್ಟಿವ್ ಆದಾಗ ಕೆಲವೊಂದು ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಯಾವ ಹಾರ್ಮೋನ್ಸ್ ಅಂತ ಹೇಳಿದ್ರೆ GLP-1, ಪೆಪ್ಟೈಡ್ YY ಮತ್ತು CCK ಈ 3 ಹಾರ್ಮೋನ್ಗಳ ರಿಲೀಸ್ ಆಗೋದ್ರಿಂದ ಇದರಿಂದ ನಮ್ಗೆ ಬೇಗ ಹೊಟ್ಟೆ ತುಂಬುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಡಯಾಬಿಟೀಸ್ ಇರೋರಿಗೆ ಅಥವಾ ಬಾಡಿ ಫ್ಯಾಟ್ ಜಾಸ್ತಿ ಇರೋರಿಗೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರಿಗೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಇದು ಬೈಲ್ ಫ್ಲೋ ಕೂಡ ಜಾಸ್ತಿ ಮಾಡುತ್ತೆ. ಅಂದ್ರೆ ನಮ್ಮ ಲಿವರ್ ನ ಕೆಲಸ ಹೆಚ್ಚಿಸುತ್ತೆ. ಅದರಿಂದ ನಮ್ಮ ಫ್ಯಾಟ್ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ಪ್ರತಿದಿನ ನಿಮ್ಮ ಊಟದಲ್ಲಿ ಕಹಿ ಪದಾರ್ಥಗಳನ್ನ ತಗೊಳ್ಳೋದನ್ನ ಮರಿಬೇಡಿ.